ಇದು ಮಾಡಿದ್ದಾರೆ. ಯಾಕಂದ್ರೆ ನಾವೆಲ್ಲ ಅಕ್ಕಿ ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಹತ್ರ ಸಿದ್ದರಾಮಯ್ಯ ನೋಡಿ. ಇದ್ರಲ್ಲಿ ನೋಡಿ, ಯಾವುದೇ ಸರ್ಕಾರದ ಆಯವ್ಯಯ ಏನು ಮುಚ್ಚುಮರೆ ಇರೋದಿಲ್ಲ ಅಲ್ಲ. ನಮ್ಮ ಗಳಿಕೆ 1000 ರೂಪಾಯಿ ಇದ್ರೆ 1000 ರೂಪಾಯಿ ಅಂತಾನೆ ಹೇಳ್ಬೇಕು, 10,000 ಅಂದ್ರೆ 10,000ನೇ ಇರಬೇಕು. ಆಮೇಲೆ ಪ್ಲ್ಯಾಂಡು ನಾನ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಅಂತ ಆಯವ್ಯಯದಲ್ಲಿ ಇರ್ತದೆ. ಅದನ್ನು ಕೂಡ ತಮ್ಗೆಲ್ಲರಿಗೂ ಗೊತ್ತಿದೆ. 52,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಏನು ಮುಚ್ಚುಮರೆ ಇಲ್ಲ. ಅದರಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ. ಅದು ಕೂಡ ನಿಜ. ಸಾಕಷ್ಟು ಸರ್ವೆಗಳು ಅದು ಹೇಳ್ತಾ ಇವೆ. ಆಮೇಲೆ ಇವೆಲ್ಲ ಗ್ಯಾರಂಟಿಗಳು ಕೂಡ ಅಗತ್ಯ ಆಗಿಬಿತ್ತು. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಡಿಮಾನಿಟೈಸೇಷನ್ ಇರ್ಬೋದು, ನಿಮ್ಮ ಕರೋನಾ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡೋದಿರೋದು, ತೆರವುಗೊಳಿಸೋದಿರ್ಬೋದು, ಮತ್ತು ನಿಮ್ಮ ಆರ್ಥಿಕ ನೀತಿಗಳಿಂದ ಬಂಡವಾಳ ಬರದೇ ಇರಬಹುದು. ನೀವೇ ನೋಡಿ, ಯಾವ ಪ್ರೋಗ್ರಾಮ್ ಕೇಂದ್ರ ಸರ್ಕಾರದ್ದು ಹಿಟ್ಟಾಗಿದೆ ಹೇಳಿ? ಮೇಕ್ ಇನ್ ಇಂಡಿಯಾ ಹಿಟ್ಟಾಗಿದೆಯಾ? ಸ್ಕಿಲ್ ಇಂಡಿಯಾ ಹಿಟ್ಟಾಗಿದೆಯಾ? ಡಿಜಿಟಲ್ ಇಂಡಿಯಾ ಹಿಟ್ಟಾಗಿದೆಯಾ? ಎಲ್ಲನೂ ಕೂಡ ಇದರಲ್ಲಿ ಏನೋ ನೆಗೆಟಿವ್ನಲ್ಲಿದೆ. ನಮ್ಮ ದೇಶದ ಏನು ಡೇಟಾ ನೀವು ನೋಡಿದ್ರೆ, ಬಡತನದ ಡೇಟಾ ಇರ್ಬೋದು, ನಿಮ್ಮ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿರ್ಬೋದು, ಇವೆಲ್ಲನೂ ನಾವು ಮಾಡಿರೋದ? ಗ್ಯಾರಂಟಿಗಳದ್ದು ಆರಿಜಿನ್ಸ್ ಏನು? ಯಾಕೆ ನಾವು ಗ್ಯಾರಂಟಿಗಳನ್ನು ನಾವು ಕೊಡ್ತಾ ಇದ್ದೀವಿ? ಯಾಕಂದರೆ ಭಾಳಷ್ಟು ಏನು ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಅಥವಾ ಆರ್ಥಿಕ ನೀತಿಗಳಿಂದ ಇವೆಲ್ಲ ಆಗ್ತಾ ಇವೆ. ನಾವು ಈಗ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಇವು 4-5 ರಾಜ್ಯಗಳಿಂದ 50%ಗಿಂತ ಹೆಚ್ಚು GDP ಬರ್ತಾ ಇದೆ. ಒಂದು ಕಡೆ ನಾವು ಆರ್ಥಿಕ ಇಂಜಿನ್ಗಳು ಹೌದು, ಇನ್ನೊಂದು ಕಡೆ ನಾವು ಇದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಸೊ ಆಯವ್ಯಯ ಏನಿದೆ, ಅದೇನು ಮುಚ್ಚುಮರೆ ಏನಿದೆ ಅದರಲ್ಲಿ? ನಾವು ಒಂದು ಕಡೆ ನಾವು ತಗೋಬೇಕಾದ್ರೆ ಇನ್ನೊಂದು ಕಡೆ ಏನೋ ಹೆಚ್ಚು ಮಾಡಬೇಕಾಗ್ತದೆ ಅಥವಾ ಕಟ್ ಮಾಡಬೇಕಾಗ್ತದೆ. ದರ್ ಈಸ್ ನಥಿಂಗ್ ಲೈಕ್ ದಟ್. ಅದಕ್ಕೆ ನಮ್ಗೆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರಲ್ಲ ಸರ್ಕಾರದವರು. ಇವಾಗ ನನ್ನ ಇಲಾಖೆದೇ ತಗೊಳ್ಳಿ, ಕಲ್ಯಾಣ ಪಥ ಆಗ್ತಾ ಇದೆಯಾ? ಪ್ರಗತಿ ಪಥ ಆಗಿದೆಯಾ? ನನಗೆ ನಮ್ಮ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಉದಾಹರಣೆ ಕೊಟ್ಬಿಡಿ, ಎಲ್ಲಿ 8,500 ಕಿಲೋಮೀಟ್ರ್ ಗ್ರಾಮೀಣ ರಸ್ತೆ ನಾವು ಮಾಡ್ತಾ ಇದ್ವಿ. JJMನಲ್ಲಿ 30,000 ಕೋಟಿ ರೂಪಾಯಿನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಒಂದು 28,000 ಪಾಲಿದೆ. ಇದರಲ್ಲಿ ಯಾವುದಕ್ಕೂ ಕಮ್ಮಿ ಆಗ್ತಾ ಇಲ್ಲ. ಹೌದು, ಎಲ್ಲರದ್ದು ನಿರೀಕ್ಷೆ ಏನಿರ್ತದೆ? ನಾನು ಆ್ಯಸ್ ಎ ಚಿತ್ತಾಪುರ್ MLA, ನನ್ನ ನಿರೀಕ್ಷೆ ಏನು? ನಾನು ಆದಷ್ಟು ಬಜೆಟ್ಟು ನನ್ನ ಕ್ಷೇತ್ರಕ್ಕೆ ತೊಗೊಂಡು ಹೋಗಬೇಕು. ನನಗೆ ಏನು 50 ಕೋಟಿ ರೂಪಾಯಿ ನನಗೆ KKRDB ಬಂದರೆ ನನಗೆ 100 ಕೋಟಿ ರೂಪಾಯಿ ತೊಗೊಂಡು ಹೋಗೋ ನಂದು ಹಂಬಲ ಇರ್ತದೆ. ರೀಜ್ನಲ್ ಫಂಡ್ ಹತ್ರ ಹೋಗ್ತೀನಿ, CM ಹತ್ರ ಹೋಗ್ತೀನಿ, ನಮ್ಮ KKRDB ಚೇರ್ಮನ್ ಹತ್ರ ಹೋಗ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಹೋಗ್ತೀನಿ, ಹೆಚ್ಚು ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದರ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ಆದರೆ ಇದರಿಂದ ಗ್ಯಾರಂಟಿಗಳಿರ್ಬೋದು, ಬೇರೆ ರಾಜ್ಯ ಸರ್ಕಾರದ ಯೋಜನೆಗಳಿಂದ ಎಲ್ಲರಿಗೂ ಲಾಭ ಇದೆ ಅಲ್ಲ, ಯಾರಿಗೂ ನಷ್ಟ ಆಗ್ತಾ ಇಲ್ಲ. ಇಲ್ಲ.